ಕಣ್ ಶಾಂತಕ್ಕ, ಅದ್ ಏನ್ ನಿಮ್ ಪಕ್ಕದ ಮನೆಯವಳು ಹಂಗಾಡ್ತಾಳೆ. ಅಯ್ಯೋ ಅವಳ್ದ ಇದ್ದದ್ದ ಬಿಡು. ನೋಡಿ 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 ಎಷ್ಟೋ ವರ್ಷದಿಂದ ಹಂಗೇ ನೋಡ್ತೀನಿ. ಅಯ್ಯೋ ಅಲ್ಲ ಕಣ್ ಶಾಂತಕ್ಕ, ಅವಳು ಮಾತಾಡೋದ್ ನೋಡಿದ್ಯಾ ನೀ? ಒಂದು ಮೈಲಿ ದೂರ ಕೇಳಿಸುತ್ತೆ ಅವಳು ಮಾತಾಡೋದು. ಒಂದ್ ಬೀದಿಯಿಂದ ಇನ್ನೊಂದು ಬೀದಿ ಕೇಳಿಸುತ್ತೆ. ಸುಮ್ನೀರ್ ಕಣೆ ಗಿರಿಜಿ, ನಿನ್ ಪಕ್ಕದ ಬೀದಿಗೆ ಹೋದೆ, ನನ್ ಪಕ್ಕದ ಮನೆಯಲ್ಲೇ ಇಲ್ವಾ? ನನ್ಗೆ ಸ್ಪೀಕರ್ ಹಾಕ್ತಾರ ನೋಡೆ, ಹಂಗ್ ಕೇಳ್ಸತ್ತೆ ನನ್ಗೆ. 13 ವರ್ಷದಿಂದ ನನ್ ತಲೆ ಕೆಟ್ಟೋಗ್ಬಿಟ್ಟೈತೆ. ನನ್ಗೇನ್ ಅನ್ಸುತ್ತಂದ್ರ, ಈ ಶಾಂತಕ್ಕ 13 ವರ್ಷದಿಂದ ಇವ್ರೇನಾದ್ರು ಲೂಸ್ ಗೀಸ್ ಆಗೋಗ್ಬಿಟ್ಟು ಆಮೇಲೆ ನಮ್ಮನೆ ಪಕ್ಕ ಬಂದ್ಬಿಟ್ಟು ಇವ್ರ ಸ್ಪೀಕರ್ ಆಗೋಗ್ಬಿಡ್ತಾರೋ ಏನೋ. ಲೈ ಗಿರಿಜಿ, ಅದೇನೇ ಯೋಚನೆ ಮಾಡ್ತಾ ಕೂತಿದ್ಯಾ? ಈ ಕಡೆ ತಿರುಗವಿ. ಅಯ್ಯೋ ಏನಿಲ್ಲ ಕಣ್ ಶಾಂತಕ್ಕ, ಅದೇ ಯೋಚನೆ ಮಾಡ್ತೀನಿ. ಅಲ್ಲ ನೀನ್ ಏನಾದ್ರು ಲೂಸ್ ಗೀಸ್ ಆಗೋಗ್ಬಿಟ್ಟು ನೀನ್ ಅವಳ ತರ ಆಡೋಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ನೋಡಿ. ಲೇ ಗಿರ್ಜಿ, ಜಾಸ್ತಿ ಇದೆಯಾ ಕಣೆ ನೀನು. ಅಯ್ಯೋ ಬಿಡ್ಕಣಕ್ಕ, ಗೊತ್ತಿದ್ದು ನಮ್ಮ ಪಕ್ಕದ ಮನೇಲಿ ಒಬ್ಳಿದ್ಲು ಬಿಡು, ಅವಳದು ಹಂಗೆ. ನಂದು ಕೆಲವು ಒಂದು ವರ್ಷಗಳು ಹಂಗೆ ಆಗ್ತೈತ್ ನೋಡಿ. ಆದ್ರೆ ನಿನ್ನಷ್ಟಿದ್ದಿಲ್ಲ ಬಿಡು, ನಾನು ಒಂದು 4-5 ವರ್ಷ ಅಷ್ಟೇ ಇದ್ದಿದ್ದವಳು. ಏನ್ ಇವ್ರು ಅಲ್ಲ ಮೆತ್ತಗ್ ಮಾತಾಡೋದೆ ಹಿಂಗ್ ಮಾತಾಡ್ರೆ, ಇನ್ನ ಏನಾದ್ರು ಜೋರಾಗಿ ಮಾತಾಡ್ಬೇಕಂದ್ರೆ ಅದು ಇನ್ನ ಯಾವ ಬೀದಿಗಳು ಹೋಗುತ್ತೋ ಅನ್ಸ್ಬಿಟ್ಟೈತೆ ನನ್ಗಂತೂ. ಏನ್ ಗೊತ್ತಾ ಶಾಂತಕ್ಕ, ಇವಾಗ ಸ್ಕೂಲ್ನಲ್ಲಿ ಏನಾದ್ರು ಕಂಪ್ನಿಗಳಲ್ಲೆಲ್ಲ ಏನಾದ್ರು ಫಂಕ್ಷನ್ ಮಾಡ್ತಾರಲ್ಲ, ಆಗ ಇಂಥವ್ರನ್ನ ಇಡ್ಬೇಕು ನೋಡಿ. ಒಂದು ಸ್ಪೀಕರ್ ಬೇಡ, ಒಂದು ಮೈಕ್ ಬೇಡ, ಎಂಥದ್ದು ಬೇಡ. ಏನ ಚಾರ್ಜ್ ಉಳಿಯುತ್ತೆ, ಎಂಥದ್ದು ಪವರ್ ಕರೆಂಟ್ ಅದು ಉಳಿತೈತೆ, ಎಂಥದ್ದು ಖರ್ಚಾಗಲ್ಲ. ಓ ಹೌದು ನೋಡಿ, ಇದು ಸರಿಯೇ. ತಲೆ ನಂದು ಅವ್ರ ಕಿರ್ಚೋದು ಧ್ವನಿಗೆ ಸಿಡ್ದು ಇನ್ನೇನ್ ಬ್ಲಾಸ್ಟ್ ಆಗೋದೊಂದು ಬಾಕಿ ನೋಡಿ. ಅಲ್ಲ ಕಣಿಗಿರಿಜಿ, ಅದ್ ಏನಕ್ಕೆ ಹಂಗ ಮಾತಾಡ್ತಾವ ಅವಳು? ಎಷ್ಟು ಸತಿ ಬೈತಿದೀನಿ ಗೊತ್ತೇನೆ, ಸ್ವಲ್ಪ ಮೆತ್ತನ್ ಮಾತಾಡಿ ಅಂತ. ಅಯ್ಯಯ್ಯೋ, ಅವ್ರ ಕೇಳಿಸ್ಕೊಳ್ಳೋದು ನಮ್ಮ ಮಾತು.